ಇಲ್ಲಿ ಕೇಶು, ಕಾರ್ತಿಕ್, ಆಮೇಲೆ ಒಳಗಡೆ ಯಾರು ಹೋಗಿದ್ದು? ಶರ್ವಿನ್ ತಾನೆ. ಏನೋ ನಿಂದು ಬೆಳಿಗ್ಗೆ ಫೋನ್ ಮಾಡಿ ಕೆಟ್ಟ ಮಾತಲ್ಲೇ ನಿಕ್ಪ ಹೊರಗೆ ಬೇಗ ಒಂದ್ರೆ ಸರಿ ಇಲ್ಲ ಅಂದ್ರೆ ಗೊತ್ತಲ್ಲ ನಾವು ಹೆಂಗ ಏನು ಮಾಡ್ತೀವಿ ನಾವೆಲ್ಲ ಸ್ವಲ್ಪ ಇನ್ನಿಂಗ್ಸ್ ಹೊಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ನಾವು ಡೈಲಿ ಬೆಂಗಳೂರಲ್ಲ ಇರ್ತೀವಿ. ಒಂದು ಕಾಲ್ ಹೊಡಿತೀರಿ ಇನ್ನಿಂಗ್ಸು. ಸ್ವಲ್ಪ ಯಾರೋ ಕೆಲವು ಜನ ಇವಾಗ ಬಂದವ್ನು ಬೆಂಗಳೂರಿಗೆ ಊಟ ಕೆಲವು ಜನ ಕ್ಲಾಸ್ ಇಟ್ಟರು ನಮಗೆ. ಕೆಲವು ಜನ ಕ್ಲಾಸ್ ಇಟ್ಟರು ಇನ್ನಿಂಗ್ಸ್ ಎಲ್ಲ ಒಳ್ಳೇದಿಲ್ಲ ಅಂತ. ಜಾಸ್ತಿ ಆಯಿಲ್ಲು ಆ್ಯಕ್ಚುಲಿ ನಾವು ದೋಸೆನೇ ತಿನ್ನೋರಲ್ಲ. ಆದರೆ ಏನು ಮಾಡೋದು, ವಿದ್ಯಾರ್ಥಿ ಭವನ ಅಲ್ಲ, ಅದೇ ಫೇಮಸ್, ಅದೇ ತಿನ್ಬೇಕು. ಗೈಸ್ ನೋಡ್ಬೋದು ನಮ್ಮ ಬೆಂಗಳೂರು ಅನ್ಪ್ರಿಡಿಕ್ಟಬಲ್ಲು. ಮಳೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ. ನೋಡಿ ಎಷ್ಟು ಜೋರಾಗಿ ಇಷ್ಟೊತ್ತು ಬಿಸಿಲಿತ್ತು. ಇವಾಗ ಒಳ್ಳೆ ಥಂಡರ್ ಸ್ಟಾರ್ಮ್ ಬೀಳ್ತೈತಿ. ಇಲ್ಲಿ ಜಯನಗರಲ್ಲಿ ಇದ್ದೀವಿ. ಹೆಂಗಿದೆ ಮಳೆ ಅಂದರೆ ಇಷ್ಟು ಏನೋ ಇದು ನೋಡಿ ಗೈಸ್ ಎಷ್ಟು ಜೋರಿದೆ. ಇಲ್ಲಿ ಸೂರಜ್ ಸ್ವಲ್ಪ ಅಂಗಡಿಯಲ್ಲಿ ಅವನಿಗೋಸ್ಕರ ಕಾಯ್ತಾ ಇದೀವಿ. ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಡ್ಯೂಟಿ ಬಂದ. ಎಲ್ಲಿ ಹಣ ಬಂದ ನೋಡಿ ಗೈಸ್ ಫುಲ್ ಜೋರು. ವೆರಿ ಡೇಂಜರಸ್. ಸೊ ಗೈಸ್ ಇಲ್ಲಿ ಫುಲ್ ಮಳೆ ಅಂತ ಜೋರಾಗಿತ್ತು. ಸೊ ಅದಕ್ಕೆ ಕಾರ್ ಇಲ್ಲಿ ಎಂಪೈರ್ ಜಯನಗರ ಹತ್ರ ಪಾರ್ಕ್ ಮಾಡಿ ಸ್ವಲ್ಪ ಅಟ್ಲೀಸ್ಟ್ ಏನೋ ತಿನ್ಕೊಂಡು ಹೋಗೋಣ ಅಂತ. ಇಲ್ಲಿ ರೋಲ್ ಏನಾದರೂ ರೋಲ್ ಸ್ವಲ್ಪ ತಿನ್ಕೊಂಡು ಹಂಗೆ ಹೋಗೋಣ ಅಂತ ಇಲ್ಲಿ ಎಂಪೈರ್ ಜಯನಗರ ಹತ್ರ ಬಂದಿದ್ದೀವಿ. ಗೈಸ್ ಆಯಿತು, ಇವತ್ತು ತಿಂದಿದ್ದಾಯಿತು. ಇನ್ನೇನು ಅಷ್ಟೇ, ಇವಾಗ ಮನೆ ಕಡೆ ಕೊಡ್ತಾ ಇದ್ದೀವಿ. ಟೈಮ್ ಆಯಿತು ಅಂತ ಹೇಳೋಕ್ಕಾಗಲ್ಲ, ಟೈಮ್ ಆಗಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಮಳೆ ಅದು ಇದು ಎಲ್ಲ ಇವರೇನೋ ಬೀಡ ತಗೊತಾರೆ ಬಾಯ್ಸಲ್ಲಿ, ಬೀಡ ತಗೊಂಡು ಹೊಡೋದು. ಸೊ ಗೈಸ್ ಇವಾಗ ವಾಪಸ್ ಬಂದಾಯ್ತು ಮನೆ ಹತ್ರ. ಹಂಗೆ ಕೇಶಪ್ ಸಿಕ್ತ. ಹಂಗೆ ಕಾರ್ತಿಕ್ ಮತ್ತು ವೆಂಕಿ ಏನೋ ಬರ್ತವ್ರಂತೆ. ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಚಿಲ್ ಮಾಡೋಣ ಅಂತ ಪ್ಲಾನು. ಬಾಯ್ಸ್ ಬಂದವ್ರು ವೆಂಕಿ, ಇನ್ನೊಬ್ಬ ವೆಂಕಿ ಅಂತ, IP ವೆಂಕಿ ಅಂತ ಕರಿತೀವಿ ಇವನ್ನ. ಇಲ್ಲಿ ಕೇಶು, ಕಾರ್ತಿಕ್, ಆಮೇಲೆ ಒಳಗಡೆ ಯಾರು ಹೋಗಿದ್ದು? ಶರ್ವಿನ್ ತಾನೆ. ಶರ್ವಿನ್ ಇಲ್ಲ ಅವನ. ನೋಡಿ ನಮ್ಮ ಬಾಯ್ಸ್ ಹೆಂಗೆ ನಕ್ಕನ್. ಇವರು ಬಾಯ್ಸು ಪ್ರಾಪರ್ ಸಿವಿಕ್ ಸೆನ್ಸೇ ಇಲ್ಲ ಅವ್ರಿಗೆ. ಹೆಂಗ್ ಜಗಳಾಡ್ತಾರೆ ನೋಡಿ ರೋಡಲ್ಲಿ. ಇವನೊಬ್ಬನೇ ಸ್ವಲ್ಪ ಡೀಸೆಂಟ್ ವೆಂಕಿ. ಈ ವೆಂಕಿ ಇದಾನೆ ಬರೀ ಈ ತರ ಆಟ ಆಡ್ಕೊಂಡು ನೋಡಿ. It was at this moment that he knew he fucked up. ಬರೀ ಇದೇ ಮಾಡ್ಕೊಂಡಿರ್ತಾರೆ. ಏನೋ F1 ಬಗ್ಗೆ ಡಿಬೇಟ್, ಕಾಂಟ್ರವರ್ಸಿ. ಅದೇನೋ ಪ್ರಾಕ್ಟೀಸ್ ಮಾಡಿಸ್ತಾರೋ ಆ ರೇಸ್ ಅಲ್ಲಿ ಯಾರ್ಯಾರು ಹೆಂಗ್ ಬಂದಿರ್ತಾರೋ ಅಂದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಅದೇ ಯಾವ ಪೊಸಿಷನ್ ಅಲ್ಲಿ ಎಂಡ್ ಆಗಿರ್ತಾರೋ ಅವ್ರಿಗೆ ರೇಸ್ ಡೇ ದಿನನು ಅದೇ ರೆಸ್ಪೆಕ್ಟಿವ್ ಪೊಸಿಷನ್ ಸಿಗುತ್ತೆ. 50% ಕರೆಕ್ಟ್ ಅಂದ. The next day. Hi guys, welcome back to another vlog. ಸೊ ಇವತ್ತು ನಮ್ಮ ಬಾಯ್ಸ್ ಬೆಳಿಗ್ಗೆ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ 5 ಗಂಟೆಗೆ ಫೋನ್ ಮಾಡಿ ಕೆರಡೆ ಬಾ ಗುರು, ಕೆರಡೆ ಬಾ, ನಿಂಗೆ ಒಂದು ಸರ್ಪ್ರೈಸ್ ಇದೆ, ಯಾರೋ ಬಂದವ್ರು ನಿನ್ನ ಮೀಟ್ ಮಾಡೋಕ್ಕೆ ಅಂತ ಹಂಗೆ ಸೈಕ್ ಮಾಡ್ತಾರೆ. ಆದರೆ ನಂಗೆ ಗೊತ್ತಾಗೋಯ್ತು ಯಾರು ಬಂದಿದ್ದಾರಂತಾನು. ಹೋಗ್ಬಿಟ್ಟು ನೋಡೋಣ ಏನಂತ. ಅವನು ಫಸ್ಟು ಅವ್ನು ಶರ್ವಿನ್ ಬುಸ್ ಇದಾನಲ್ಲ, ಅವನಿಗೆ ಸ್ವಲ್ಪ ಸೈಕ್ ಮಾಡಬೇಕು. 5 ಗಂಟೆಗೆ ಫೋನ್ ಮಾಡ್ತು, ಕೆರಡೆ ಬಾರ ಅಂತ ಸೈಕ್ ಮಾಡ್ತಾನೆ ನನಗೆ. ಅದು ಬೇರೆ. ಸೊ ಅಲ್ಲೇ ನಿದ್ದೆ ಇವತ್ತು ಸ್ವಲ್ಪ ಅಷ್ಟೊಂದು ಶೆಕೆ ಇಲ್ಲ. ನಿನ್ನೆ ರಾತ್ರಿ ಫುಲ್ ಮಳೆ ಬಿತ್ತಲ್ಲ ಜೋರಾಗಿ. ಸೊ ಅದಕ್ಕೇ ಕೂಲಾಗಿ ಸ್ವಲ್ಪ ಇತ್ತು ನಿದ್ದೆ. ಎಲ್ಲ ನಿದ್ದೆನೂ ಹೋಗ್ಬಿಟ್ಟ ಹಂಗೈತೆ ನೋಡಿ. ಇಲ್ಲಿ ಕೆಳಗಡೆ ಬಂದರೆ ಎಲ್ಲ ಹೋಗೋರಂತೆ. ಇವಾಗ ಎಲ್ಲ ಹೋಗೋರಂತೆ ಟೀ ಕುಡಿಯೋಕ್ಕೆ. ನನ್ನ ಸುಮ್ಮನೆ ಕರೀತಾರೆ ಗೈಸ್. ಈ ಥರ ನೋಡಿ, ಈ ಥರ ಸೈಕ್ ಮಾಡಿದ್ರೆ ಯಾರು ಇರ್ತಾರೆ ಇಲ್ಲಿ. ಇವಾಗ ಟೀ ಕುಡಿಯೋಕೆ ಹೋಗೋರಂದರೆ 5-10 ನಿಮಿಷ ಬರ್ತಾರಂತೆ. ನಾವು ಅಲ್ಲಿವರೆಗೂ ಇಲ್ಲಿ ಕಾಯ್ಕೊಂಡು ಎಲ್ಲ ಇರಬೇಕು. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಗೈಸ್ ನೋಡಿ ನಮ್ಮ ಬಾಯ್ಸ್ ಇವನೇ ಸರ್ಪ್ರೈಸ್ ಅಂತೆ. ಇವನು ಯಾವ ಆ್ಯಂಗಲ್ ಸರ್ಪ್ರೈಸ್ ಹಾಕಂತ ನಂಗೆ ಗೊತ್ತಿಲ್ಲ. ಏನೋ ನಿಂದು ಬೆಳಿಗ್ಗೆ ಫೋನ್ ಮಾಡಿ ಕೆಟ್ಟ ಮಾತಲ್ಲೇ ನಿಕ್ಪ ಬೇಗ ಒಂದ್ರೆ ಸರಿ ಇಲ್ಲ ಅಂದ್ರೆ ಗೊತ್ತಲ್ಲ ನಾವು ಹೆಂಗ
ಏನು ಮಾಡ್ತೀಯ? ಅಂತ ಹೊಡೆದ್ರೆ ಅಷ್ಟೇ. ಅಲ್ಲಿ ನೋಡಲ್ಲಿ ಸಿಂಬಾ ಹಿಂಗಾಡ್ತಾನ. ಅವ್ನು ಹಾಕೊಂಡು ಸ್ಕೂಟ್ರ್ ಮುಂದೆ ನಾನು ನೋಡ್ಬಿಟ್ಟೆ. ಆಯ್ತು, ಇವಾಗ ಎಲ್ಲಿಗೆ? ಇದೆಯಾ ಪ್ರೀತಿ? ಇಲ್ಲಿಗೆನಾ ಒಂದು ಜಾಗ ಹೊಂಟಿದ್ದೆ. ಬ್ರೋ ವೇರ್? ಸೊ ಗೊತ್ತಿಲ್ಲ ಗೈಸ್, ಇನ್ನೂ ಪ್ಲ್ಯಾನಲ್ಲಿ ನಡೀತಾ ಇದೆ ಎಲ್ಲಿಗೆ ಹೋಗೋದಂತ. ಸುಮ್ಮನೆ ಫಸ್ಟು ಇವ್ರು ಬಾಯ್ಸ್ ಎಲ್ಲ ಗೊತ್ತಲ್ಲ, ಫಸ್ಟ್ ಕಾರ್ ಎತ್ತು ಹಂಗೆ ಹೋಗೋವಾಗ ನೋಡೋಣ ಎಲ್ಲಿಗೆ ಹೋಗೋದು ಅಂತ. ಇವಾಗ ಕಾರ್ ಎತ್ತಾ ಇದ್ದೀನಿ, ನೋಡೋಣ. ಆಯ್ತು, ಆಮೇಲೆ ಸೊ ಗೈಸ್ ನೋಡ್ಬೋದು, 6 ಗಂಟೆ ಬೆಲ್ಗೆ ಒಂದು ರೌಂಡ್ ಹಾಕಿ ಜಯನಗರ್ ಏನೋ ತೆಗ್ದಿಲ್ಲ ಅಂತ ಗೊತ್ತಾಯಿತು. ಎಂಡಲ್ಲಿ ಇದು ಉಮೇಶ್ ದೋಸಾ ಪಾಯಿಂಟ್ ತೆಗ್ದಿತ್ತು. ಸೊ ಅಲ್ಲೇ ಬಂದಿದ್ದೀವಿ ಸದ್ಯಕ್ಕೆ ತಿನ್ಕೊಂಡು ಹೋಗೋಣ ಅಂತ. ವಾಕಿಂಗ್ ಅಂತೂ ಹೋಗೋಣ ಅಂತ ಇದ್ರಿ, ನೋಡ್ರೆ ಇಲ್ಲಿ ವಾಕಿಂಗು ಮಾಡ್ಸಂಗಿಲ್ಲ ನಮಗೆ. ನೋಡಿ ವಾಕಿಂಗ್ ಕರ್ಕೊಂಡು ಹೋಗೋಣ, ಗನ್ ಅಂತ ಬಿಟ್ಟು ಹಂಗೆ ಸೈಲೆಂಟ್ ಮಾಡಿಸ್ತಾರೆ ನಮ್ಗೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಗೈಸ್ ನೋಡಿ, ಇದು ಬೆಂಗಳೂರು ಕೆಫೆ ಹಿಂದೆ ರೋಡು. ಫುಲ್ ಜಯನಗರ್ ಅಂತೂ ಕೇಳಲೇಬೇಡಿ, ಎಲ್ಲ ಕಡೆ ಒಂದೊಂದು ಮರ, ಒಂದೊಂದು ಬ್ರಾಂಚು, ಏನೋ ಒಂದು ಆಗಿದೆ ಎಲ್ಲ ರೋಡಲ್ಲೂ. ನಾರ್ಮಲ್ ಟೈಮು ನೋಡೋಕೆ ಎಸ್ಥೆಟಿಕಲ್ ಇರುತ್ತೆ ಏರಿಯಾ. ನಾರ್ಮಲ್ ಸಮ್ಮರಲ್ಲಿ ಎಸ್ಥೆಟಿಕಲ್ ಇರುತ್ತೆ, ಮರ ಅಂತ. ಸ್ಪ್ರಿಂಗಲ್ ಅಂತೂ ಕೇಳಲೇಬೇಡಿ, ಫುಲ್ ಕ್ರೇಜಿ ಆಗಿರುತ್ತೆ. ಈ ಥರ ಮಳೆ ಬಂದ್ಬಿಟ್ರೆ ಹಂಗೆ ಹಿಂಗೆ ನೋಡಿ, ಮುಂದೆ ನೋಡೋಂಗೆ ಹಂಗೆ ಹಿಂಗೆ ಆಗುತ್ತೆ. ಅರ್ಧ ಜಯನಗರ್ ಹಿಂಗೆ ನೋಡೋಕ್ಕೆ. ಹಾಂ, ಸದ್ಯಕ್ಕೆ ಎಲ್ಲ ಮರಗಳು. ಗೈಸ್ ನಮ್ಮ ಬಾಯ್ಸ್ಗೆ ತಿರ್ಗಾ ಮೈಂಡ್ ಚೇಂಜ್ ಆಗಿದೆ. ಸೊ ನಾವು ಇವಾಗ ವಿದ್ಯಾರ್ಥಿ ಭವನ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಆಯಿತು ಜಯನಗರಿಂದ. ಈಗ ಮಾಡೋ ಕೆಲಸ ಇಲ್ಲ, ಬರೀ ಈ ಥರನೇ ಮಾಡ್ತಾನೆ. ಭವಿಷ್ಯ ಆದರೂ ಇವತ್ತು ಬಂದವನೇ ಕೇಳ್ತವನೆ ಅಂತ ಹೋಗ್ತಾಯಿದ್ದೀವಿ ನಾವು ಅಷ್ಟೇ. ಸೊ ಗೈಸ್ ಇವಾಗ ರೀಚ್ ಆಗಿದ್ದೀವಿ ವಿದ್ಯಾರ್ಥಿ ಭವನ ಹತ್ರ. ಗೈಸ್ ನೋಡ್ಬೋದು ಎಷ್ಟು ರಶ್ ಇದೆ ಇಲ್ಲಿ. ವಿದ್ಯಾರ್ಥಿ ಭವನ ಹತ್ರ ಬಂದಿದ್ದೀವಿ. ಇನ್ನೇನು ಇವಾಗ 6:30 ಓಪನಿಂಗ್ ಟೈಮು. ಇನ್ನೇನು ಒಂದು 5-10 ಮಿನಿಟ್ಸ್ ಹೊರಗಡೆ ಬಿಡ್ತಾರೆ. ಫೈನಲಿ ಒಂದು ಸೀಟ್ ಸಿಕ್ತು, ಒಂದು ಟೇಬಲ್ ಸಿಕ್ತು. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ಲಿ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಗೈಸ್ ಇವಾಗ ದೋಸೆ ಬಂದಿದೆ. ಭವಿಷ್ಯ ಅಂತ ಫುಲ್ ಖುಷಿ, ಇವಾಗ ಫುಲ್ ಖುಷಿ ದೋಸೆ ಬಂತಂತ. ಗೈಸು ಇಡ್ಲಿ ಬಂದಿದೆ, ಡಿಪ್ಪು. ನಮ್ಮ ಭವ್ಯ ಗೊತ್ತಲ್ಲ, ಬ್ಯಾಟಿಂಗ್ ಸೆಕೆಂಡ್ ಇನ್ನಿಂಗ್ಸು. ನಾವೆಲ್ಲ ಸ್ವಲ್ಪ ಇನ್ನಿಂಗ್ಸ್ ಹೊಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ನಾವು ಡೈಲಿ ಬೆಂಗಳೂರಲ್ಲೇ ಇರ್ತೀವಿ. ಒಂದು ಕಾಲ್ ಹೊಡಿತೀರಿ ಇನ್ನಿಂಗ್ಸು. ಸ್ವಲ್ಪ ಯಾರೋ ಕೆಲವು ಜನ ಇವಾಗ ಬಂದವ್ರು ಬೆಂಗಳೂರಿಗೆ ಕೆಲವು ಜನ ಕ್ಲಾಸ್ ಇಟ್ಟರು ನಮಗೆ. ಕೆಲವು ಜನ ಕ್ಲಾಸ್ ಇಟ್ಟರು ಇನ್ನಿಂಗ್ಸ್ ಎಲ್ಲ ಒಳ್ಳೇದಿಲ್ಲ ಅಂತ. ಜಾಸ್ತಿ ಆಯಿಲ್. ಆ್ಯಕ್ಚುಲಿ ನಾವು ದೋಸೆನೇ ತಿನ್ನೋರಲ್ಲ, ಆದರೆ ಏನು ಮಾಡೋದು, ವಿದ್ಯಾರ್ಥಿ ಭವನ ಅಲ್ಲ ಅದೇ ಫೇಮಸ್, ಅದೇ ತಿನ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸೊ ಗೈಸ್ ಇಡ್ಲಿ ಅಂತೂ ಕ್ರೇಜಿ ಆಗಿದೆ. ಇಡ್ಲಿ ಶರ್ವಿನ್ ಗೊತ್ತಲ್ಲ, ಏನೋ ಕೇಸರಿ ಬಾತ್ ತೊಗೊಂಡವನೆ. ಏನಪ್ಪ ಏನಕ್ಕೆ ಕೇಸರಿ ಬಾತ್ ನಿಂಗೆ? ತಿಥಿ ಊಟಕ್ಕೆ ಮಟನ್ ಹಾಕ್ತಾರೆ. ತಿಥಿ ಊಟಕ್ಕೆ ಕೇಸರಿ ಬಾತ್ ಹಾಕ್ಸೋಣ ಅವರು. ಮಟನ್ ಮಟನು ಪರೋಟ ಮತ್ತು ಪರೋಟ. ನೀನೇ ಡಿಸೈಡ್ ಮಾಡ್ತಿದ್ದೀಯ ಹೇಳಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಸೊ ಕಾಫಿ ಇವಾಗ ಬಂದಿದೆ. ಕೇಸರಿ ಬಾತ್ ತಿನ್ನ ಆಮೇಲೆ ತಿನ್ನೋಣ ಅಂತ. ಸ್ವೀಟ್ ಹಾಕ್ಬಿಟ್ರೆ ಬಾಯ್ ಆಮೇಲೆ ಕಾಫಿ ಟೇಸ್ಟ್ ಬರಲ್ಲ. ಬಿಲ್ ಬಂತು 523. ಸೊ ಗೈಸ್ ಇವಾಗ ತಿಂದಿದ್ದಾಯಿತು ವಿದ್ಯಾರ್ಥಿ ಭವನ. ಬಿಲ್ 523 ಆಯಿತು. ಸೊ ಅಂತೂ ಒಳ್ಳೆ ಟೇಸ್ಟು, ಒಳ್ಳೆ ಮೀಲು ಎಲ್ಲ ಅನ್ಬೋದು. ಇಡ್ಲಿ ಅಂತೂ ಭಾಳ ಇಷ್ಟ ಆಯಿತು. ದೋಸೆ ಏನೋ ಫಸ್ಟ್ ಬ್ಯಾಚ್ ಸ್ವಲ್ಪ ಓಕೆ. ಸೆಕೆಂಡ್ ಬ್ಯಾಚ್ ಇವನ್ ತೊಗೊಂಡಾಗ ಇನ್ನೂ ಸ್ವಲ್ಪ ಕ್ರೇಜಿ ಆಗಿತ್ತು. ಅದು ಹೆಂಗಂದರೆ ಕ್ರಿಸ್ಪಿ ಪ್ಲಸ್ ಸಾಫ್ಟು ಎರಡೂ ಮಧ್ಯದಲ್ಲಿತ್ತು. ಫಸ್ಟ್ ಬ್ಯಾಚ್ ಫುಲ್ ಕ್ರಿಸ್ಪಿ ಆಗಿತ್ತು. ಕಾಫಿನೂ ಸೈಕಾಗಿತ್ತು. ಕಾಫಿ ತುಂಬ ಸ್ಟ್ರಾಂಗ್ ಇರಲಿಲ್ಲ, ನಮ್ಮ ಬೆಂಗಳೂರು ಕೆಫೆ ಥರ ಮೈಲ್ಡಾಗಿ. ಒಂಥರ ಹೆವಿ ಸ್ಟ್ರಾಂಗ್ ಹೊಡಿತಾರೆ, ಒಂದ್ಸರಿ ಹೆವಿ ರೈಟ್ ಹೊಡಿತಾರೆ. ಅದು ನಮ್ಮ ಮೂಡ್ ಮೇಲೆ ಡಿಪೆಂಡು. ಮೂಡ್ ಮೇಲೆಲ್ಲ, ಕಾಫಿ ಮಾಸ್ಟರ್ ಮೇಲೆ ಡಿಪೆಂಡು. ನಮ್ಮ ರಮೇಶ್ ಬೈದ್ರೆ ಕರೆಕ್ಟಾಗಿ ಹಾಕ್ತಾರೆ, ಬೇರೆಯವ್ರನ್ನ ಬೈದ್ರೆ ಕರೆಕ್ಟಾಗಿ ಹಾಕಲ್ಲ. ನಮ್ಮ ರೆಡ್ ಚಟ್ನಿ ಏನೋ ಪ್ರಾಬ್ಲಮ್ ಮಾಡೋದು, ಯಾವಾಗ ಹೋದ್ರೂ ಇಲ್ಲ ಅಂತಾರೆ. ಇಲ್ಲ, ವೀಕ್ ಡೇಸ್ ಹೋದರೆ ಇರುತ್ತೆ, ವೀಕೆಂಡ್ಸ್ ಹೋದರೆ ಇರಲ್ಲ ಅಂತ ಅಂತಾರೆ ಅವರು. ಗೈಸ್ ಎಲ್ಲರೂ ಮನೆಗೆ ಹೋಗಿದ್ದಾಯಿತು. ಇವಾಗ ಬಾಯ್ಸ್ ಎಲ್ಲ ಸ್ವಲ್ಪ
ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ ಅಂತ ಅಂದರು. ವೆಂಕಿಗೆ ಫೋನ್ ಮಾಡಿದ್ವಿ. ಅವನೇನೋ ಆಮೇಲೆ ವಾಕಿಂಗ್ ಹೋಗೋಣ ಡೈರೆಕ್ಟು ಲಾಲ್ಬಾಗು ಒಂದು ಸ್ವಲ್ಪ ಹೊತ್ತಾದ್ಮೇಲೆ 1 hour ಬಿಟ್ಕೊಂಡು ಬಾ ಅಂತ ಅಂದವನೇ. ನೋಡೋಣ ಅದೇನು ಹೋಗ್ತೀವಾ ಇಲ್ಲ ಸುಮ್ಮನೆ ಅಂದವನ ವೆಂಕಿ. ನೋಡೋಣ, ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಫುಲ್ ನೋಡಿ ನೀವು, ಎಲ್ಲ ವ್ಲಾಗಲ್ಲಿ ಗೊತ್ತಾಗುತ್ತೆ. A few moments later. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಆಲ್ರೆಡಿ ಟೈಮು ಆಲ್ಮೋಸ್ಟ್ ಒಂದು 3 ಗಂಟೆ ಆಗಿದೆ, 3-4 ಗಂಟೆ ಆಗಿದೆ ಅನ್ಕೊತೀನಿ. ಹೌದು 4 ಗಂಟೆ ಆಗಿದೆ. ಸೊ ಅದೇ ಬೆಂಕಿ ಹೇಳಿದ ಬೆಳಗ್ಗೆ ವಾಕಿಂಗ್ ಹೋಗೋಣ ಅಂತ, ಯಾರು ಫೋನೇ ಮಾಡಿಲ್ಲ ಗೈಸ್. ಸುಮ್ಮನೆ ಅಂದ ಅವನು, ಫೋನೇ ಮಾಡಿಲ್ಲ. ಆಮೇಲೆ ಸುಮ್ಮನೆ ನಾನು ಬೈ ಮಿಸ್ಟೇಕಾಗಿ ನಿದ್ದೆ ಮಾಡಿಬಿಟ್ಟೆ, ಫೋನ್ ರೀಲ್ಸ್ ನೋಡಿಕೊಂಡು ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ಎದ್ಬಿಟ್ಟು ನೋಡಿದ್ರೆ ಟೈಮು ಆಲ್ರೆಡಿ 11 ಗಂಟೆ ಆಗಿತ್ತು. ಸೊ ಅದಕ್ಕೆ ಸ್ನಾನ ಮಾಡಿ ಸ್ವಲ್ಪ ಎಲ್ಲ ಏನೋ ಮೂವಿ ನೋಡೋಣ ಅಂತಿದ್ದೆ ಇತ್ತು. ಆದರೆ ಆಮೇಲೆ ನೆನಪಾಯ್ತು ಸ್ವಲ್ಪ ಇನ್ನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು ಅಂತ. ಸೊ ಅದು ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೆ ಹಂಗೇ. ಆಮೇಲೆ ನೋಡ್ತಾ ಇದ್ದೆ ಇನ್ನೂ ಬಾಯ್ಸ್ ಯಾವಾಗ ಫೋನ್ ಮಾಡ್ತಾರೆ ಅಂತ, ಇನ್ನೂ ಯಾರೂ ಫೋನ್ ಮಾಡಿಲ್ಲ. ಸೊ ಅದೇ ಫೋನ್ ಮಾಡಿಬಿಟ್ಟು ನೋಡ್ಬೇಕು ಏನು ಸೀನ್ ಅಂತ ಇವತ್ತು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಅಲ್ಲ, ಸೊ ಅದೇ ಇವಾಗ ಬಂದು ಶರ್ವಿನ್ ಕೆಳಗಡೆ. ಸೊ ಫೋನ್ ಮಾಡ್ದ, ನಾನು ಫೋನ್ ಮಾಡ್ಬಿಟ್ಟು ಕರೆದೆ ಬೇಗ ಬಾ ಅಂತ. ನೋಡೋಣ ಏನು ಸೀನ್ ಅಂತ, ಏನೋ ವಾಕಿಂಗ್ ಹೋಗೋಣ ಅಂತ ನೋಡೋಣ. ಸೊ ಗೈಸ್ ನೋಡ್ಬೋದು ಇವಾಗ ಫೈನಲಿ ಎಷ್ಟೊಂದು ದಿನ ಆದಮೇಲೆ ವಾಕಿಂಗ್ ಬಂದಿದ್ದೀವಿ ನಾವು ಇಲ್ಲಿ ಪಾರ್ಕ್ ಹತ್ರ. ಓಲ್ಡ್ ಟೈಮ್ಸು, ಮುಂಚೆ ವ್ಲಾಗ್ಸ್ ಎಲ್ಲ ನೋಡಿರ್ತೀರ, ಕನ್ಸಿಸ್ಟೆಂಟಾಗಿ ನೋಡ್ತಿದ್ರೆ. ಶರ್ವಿನ್ ಇಲ್ಲೇ ಇದ್ದಾನೆ. ಸೊ ಅವನೇನೋ ವಾಕಿಂಗ್ ಅಂತ ಕರೆದ. ಸೊ ಬಂದಿದ್ದೀವಿ ಇವಾಗ. ಸೊ ಗೈಸ್ ಇವಾಗ ವಾಪಸ್ ಬಂದಿದ್ದಾಯಿತು. ಟೈಮ್ ಆಲ್ಮೋಸ್ಟ್ ಅದೇ ಒಂದು 8 ಗಂಟೆ ಆಗಿದೆ. ಅದೇ ಅಲ್ಲಿ ಪಾರ್ಕಲ್ಲಿ ಒಂದು 5 ರೌಂಡ್ ಹಾಕ್ತೀರಿ, ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಅನ್ಕೊಳ್ಳಿ. 2 ರೌಂಡ್ 1 ಕಿಲೋಮೀಟ್ರು. ಸೊ ಅದೇ ಒಂದು 2.5 ಕಿಲೋಮೀಟರ್ಸ್ ಹಂಗೆ ಮಾಡಿದ್ರಿ ವಾಕಿಂಗ್ ಇವತ್ತು. ಸೊ ಇಲ್ಲಿ ಮನೆ ಹತ್ರ ಬಂದ್ರಿ. ಇಲ್ಲಿ ನಮ್ಮ ವೆಂಕಿ ಇದ್ದಾನೆ, ಸಿದ್ಧಾಂತ್ ಮತ್ತು ಸೂರತ್ ಇದ್ದಾನೆ, ನಮ್ಮ ಬಾಯ್ಸು. ಇನ್ನೇನೋ ವೆಂಕಿ ಆಲ್ರೆಡಿ ಹೋಯ್ತವನೇ ಮನೆಗೆ. ಏಯ್ ವೆಂಕಿ ಎಲ್ಲಿ ಹೋಗ್ತೀಯಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನೆ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ.